ನೇಮ್ ಕರೆಕ್ಷನ್ ಮಾಡೋದ್ರಿಂದ ಅಥವಾ ಸ್ಪೆಲ್ಲಿಂಗ್ ಚೇಂಜ್ ಮಾಡೋದ್ರಿಂದ ಕೂಡ ಲೈಫಲ್ಲಿ ಲಕ್ ಚೇಂಜ್ ಆಗುತ್ತಾ, ಸಿಕ್ಕಾಪಟ್ಟೆ ದುಡ್ಡು ಬರುತ್ತಾ, ಅಥವಾ ಲೈಫಲ್ಲಿ ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಈ ಥರ ಎಲ್ಲ ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಅದ್ರ ಜೊತೆಗೆ ನಿಮಗೂ ಕೂಡ ಡೌಟ್ಸ್ ಇರ್ಬೋದು. ಏನಂತ ಕೇಳ್ತಾರೆ ಅಂದರೆ, ಈಗ ಮದನ್ MADDAN ಮದನ್ ಅಂತ ಚೇಂಜ್ ಮಾಡ್ತಾರೆ, ರಮೇಶ್ RAMEISH ಬರೀತಾರೆ. ಸೊ ಈ ಥರ ಎಕ್ಸ್ಟ್ರಾ A ಆ್ಯಡ್ ಮಾಡೋದು, I ಆ್ಯಡ್ ಮಾಡೋದು, S H ಸ್ಪೆಲ್ಲಿಂಗ್ ಸೌಂಡಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಆದರೆ ಬರೆಯೋ ಸ್ಪೆಲ್ಲಿಂಗಲ್ಲಿ ಚೇಂಜ್ ಆಗುತ್ತೆ. ಸೊ ಇದರಿಂದ ಲೈಫಲ್ಲಿ ಅಷ್ಟೊಂದೆಲ್ಲ ಚೇಂಜಸ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಹೌದು. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ, ನಾವು ಬರೆಯುವಂಥ ಲೆಟರ್ಸ್ ಏನಿದೆಲ್ಲ ಪ್ರತಿಯೊಂದು ಅಕ್ಷರಕ್ಕೂ ಅದರದೇ ಆದಂಥ ಒಂದು ವೈಬ್ರೇಷನ್ ಇರುತ್ತೆ, ಅದರದೇ ಆದಂಥ ಒಂದು ಪವರ್ ಇರುತ್ತೆ. ಪ್ರತಿಯೊಂದು ಅಕ್ಷರಕ್ಕೂ ಈಗ A ಅಂದರೆ 1, B ಅಂದರೆ 2, ಈ ಥರ ಪ್ರತಿಯೊಂದು ಅಕ್ಷರ, ಅದು ಸಂಸ್ಕೃತ ಅಕ್ಷರ ಆಗಿರ್ಬೋದು, ಕನ್ನಡ ಅಕ್ಷರ ಆಗಿರ್ಬೋದು, ಅಥವಾ ಇಂಗ್ಲೀಷ್ನ ಅಕ್ಷರಗಳಾಗಿರ್ಬೋದು, ಎಲ್ಲ ಭಾಷೆಯ ಅಕ್ಷರಗಳಲ್ಲೂ ಒಂದೊಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ಗೆ ತಕ್ಕಂತೆ ನಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಮ್ಮ ಜಾತಕಕ್ಕೆ ಅನುಗುಣವಾದಂಥ ಸಂಖ್ಯೆಗಳಿರುತ್ತಲ್ವ, ಅದಕ್ಕೆ ನಾವು ಕಂಪೇರ್ ಮಾಡಿಕೊಂಡು ಅದನ್ನು ಟ್ಯಾಲಿ ಮಾಡಿ ಆ ನಂಬರ್ಸ್ಗೆ ತೊಗೊಂಡು ಬಂದು ಬಿಟ್ಟಾಗ, ಉದಾಹರಣೆಗೆ ನಮ್ಮ ಡೆಸ್ಟಿನಿ ನಂಬರ್ ಅಥವಾ ನಮ್ಮ ಭಾಗ್ಯಾಂಕ, ಮೂಲಾಂಕ ಅಂತ ಹೇಳ್ತೀವಲ್ವ, ಅದಕ್ಕೆ ಹೊಂದುವಂತಹ ನಮ್ಮ ಹೆಸರಿನ ಸಂಖ್ಯೆ ಬಂದಾಗ ನಮ್ಮ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಈಗ ಒಂದೆರಡು ಅಕ್ಷರ ಆ್ಯಡ್ ಮಾಡೋದ್ರಿಂದ ನಿಮ್ಮ ಜೀವನ ಚೇಂಜ್ ಆಗ್ಬೋದು ಅಂದರೆ ಖಂಡಿತ ಆ ಚೇಂಜಸ್ನ ನೀವು ಮಾಡಿಸ್ಬೋದು. ಕೆಲವೊಬ್ರು ಏನು ಅನ್ಕೊಳ್ತಾರೆ ಅಂದರೆ, ಇಷ್ಟಿಂದಲೇ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ. ಇಲ್ಲ, ನಮ್ಮ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾಮ್ನ ಗುಣ ಸಂಪನ್ನ ಅಂತ ಹೇಳ್ತಾರೆ. ಅಂದರೆ ಹೆಸರಿನ ಜೊತೆಗೆ ನಮ್ಮ ಗುಣ ಕೂಡ ಅಂಟ್ಕೊಂಡಿರುತ್ತೆ ಅಂತ. ನಮ್ಮ ಗುಣದಲ್ಲಿ ಬದಲಾವಣೆ ಆದಾಗ ನಮ್ಮ ಹೆಸರು ಜೊತೆಗೆ ಅದಕ್ಕಿರುವಂತಹ ಬೆಲೆ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ವಾ. ನಿಮ್ಮ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಅಥವಾ ಹೊಸ ಕಂಪ್ನಿಗೆ ಹೆಸರಿಡಬೇಕಾದ್ರೂ ಕೂಡ ಮೊದಲೇ ನೀವು ನೇಮ್ ಕರೆಕ್ಷನ್ ಮಾಡಿಕೊಂಡು ಸರಿಯಾಗಿ ನ್ಯೂಮರಾಲಜಿ ಪ್ರಕಾರ ಅಥವಾ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರಿಡೋದ್ರಿಂದ ಎಲ್ಲಾನು ಚೆನ್ನಾಗಿರುತ್ತೆ.